ಬಾಡಿ ಇಟ್ಕೊಂಡು ಇನ್ನೇನು ತೊಗೊಂಡು ಹೋಗ್ಬೇಕು. ಮತ್ತು ಅವ್ರಿಗೆ ಗೊತ್ತಾಗಿದೆ ಎಲ್ಲ ಶೂಟಿಂಗ್ ಮಾಡ್ತಿದ್ರು ಬೆಂಗಳೂರಿನಲ್ಲಿ. ಹ್ಮ್. ಪಾದಕ್ಕೆ ನಮಸ್ಕಾರ ಮಾಡಿ ಕಾದ್ರು, ನಾನೆಲ್ಲೋ ಹೋಗಿದ್ದೆ ಏನೋ ತರಕ್ಕೋ ಏನೋ. ನಾನು ಬರೋವರೆಗೂ ಕಾದಿದ್ದು ಬೀದಿಲಿ. ನಾನು ಆಮೇಲೆ ಪಾರ್ವತಮ್ಮನವ್ರಿಗೆ ಒಂದು ಚೀಟಿ ಬರೆದು ಕಳಿಸ್ದೆ. ನಾನು ಈಗ ಡಬ್ಬಿಂಗ್ ಮಾಡೋಕ್ಕಾಗಲ್ಲ, 3-4 ತಿಂಗಳಾಗಲಿ ಅವ್ರ ವಾಯ್ಸೇ ಬೇಕು. ಆಮೇಲೆ ನಿಮಗೆ ಒಂದು ದಿವಸದಲ್ಲಿ ಮಾಡೋಕ್ಕಾಗದಿದ್ರೆ 2-3 ದಿವಸ ತಗೊಳ್ಳಿ. ಈಗ ಒಂದು 9-10 ವರ್ಷದ ಹುಡುಗ ಓಡ್ ಬಂದ ಅಲ್ಲಿಗೆ. ಇಲ್ಲಿ ಸ್ವಲ್ಪ ಹೊತ್ತಿಗೆ ಹುಲಿ ಬಂದು ನೀರು ಕುಡ್ಕೊಂಡು ಹೋಗುತ್ತೆ, ಹೋಗಿ ನೇರು ಹೋಗ್ಬೇಕು. ಒಂದು ಸೌಂಡ್ ಬಂತು, ಕಾಳಿಂಗ್ ಸರ್ಪ ಬಂದು ನಮ್ಮ ಎದುರುಗಡೆ. ಕಾಳಿಂಗ್ ಸರ್ಪ. ಹೌದು, ಅದು ಈಗ ನಾವು ರಾಜ್ಕುಮಾರ್ ಏನ್ ಮಾಡ್ಬಿಟ್ಟು ಎಷ್ಟು ಧೈರ್ಯ ಅದು. ನಮ್ಮ ತಾಯಿ ಸತ್ತಾಗ ಹೇಳದೇನೆ ಅವ್ರು ಬಂದಿದ್ರು ನಮ್ಮ ಅಮ್ಮನ ನೋಡಕ್ಕೆ. ನಿಮ್ ತಾಯಿ ನಮ್ಮ ತಾಯಿ ಸತ್ತಾಗ ಅದು 1992 ಇರಬೇಕು. ಹೌದು ಸರ್. ಅವಾಗ ಒಂದು ಪಿಕ್ಚರ್ ಮಾಡಿದ್ದಾರೆ ಊರಲ್ಲಿ. ಇಲ್ಲ, ಇಲ್ಲಿ ರೈಲ್ವೆ ಪ್ಯಾರಲಲ್ ರೋಡಲ್ಲಿ ಇದ್ದೆ ನನ್ನ ಮನೆ. ನೀವ್ ಅಲ್ಲಿದ್ರಿ. ಬಾಡಿ ಇಟ್ಕೊಂಡು ಇನ್ನೇನು ತೊಗೊಂಡು ಹೋಗ್ಬೇಕು. ಮತ್ತು ಅವ್ರಿಗೆ ಗೊತ್ತಾಗಿದೆ ಎಲ್ಲ ಶೂಟಿಂಗ್ ಮಾಡ್ತಿದ್ರು ಬೆಂಗಳೂರಿನಲ್ಲಿ. ಚಂದ್ರು ಅವರ ತಾಯಿ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಗೊತ್ತಾದಾಗ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದು ನನಗೆ ಸಮಾಧಾನ ಮಾಡಿ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ, ಆಮೇಲೆ ತಾಯಿ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದನ್ನ 5 ನಿಮಿಷ ನನಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಕಾರ್ಯನೂ ಸರಿಯಾಗಿ ಮಾಡಿ. ನೋಡಿ ಅವ್ರಿಗೆ ಯಾಕೆ ಹೇಳ್ಬೇಕು, ಆಮೇಲೆ ಬರ್ತಾರೋ ಸುಮ್ಮನೆ ಯಾಕೆ ನಾವು ಅದಂತ ಅಷ್ಟೊಂದು ದೊಡ್ಡ ಮನುಷ್ಯ ಆಗಿರ್ಲಿಲ್ವಲ್ಲ ನಾವು. ಬಟ್ ಗೊತ್ತಾಗಿ ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ಕಾದ್ರು, ನಾನೆಲ್ಲೋ ಹೋಗಿದ್ದೆ ಏನೋ ತರಕ್ಕೋ ಏನೋ. ನಾನು ಬರೋವರೆಗೂ ಕಾದಿದ್ದು ಬೀದಿಲಿ. ನಮ್ಮ ಹೆಂಗಸನ್ನೆಲ್ಲಾನು ಸಮಾಧಾನ ಮಾಡಿ ಮಾತಾಡಿಸಿ ಕಣ್ಣಲ್ಲಿ ನೀರು ಹಾಕ ಅವರು ಕೂಡ. ಆಮೇಲೆ ಇನ್ನೊಂದು ಬಹಳ ಕ್ಲೋಸ್, ಇದು ಜ್ವಾಲಾಮುಖಿ ಟೈಮ್ನಲ್ಲಿ ನನಗೆ ಗಂಟ್ಲು ವೋಕಲ್ ಕಾರ್ಡ್ ಡ್ಯಾಮೇಜ್ ಆಗೋಯ್ತು. ಸಿಂಗರ್ಸ್ ನಾಡ್ಯೂಲ್ ಅಂತ ಆಗಿ ಸೀಳೋಯ್ತು. ಗೊತ್ತಾಯ್ತು, ಒಂಥರ ಕೀರ್ಲಾಗ್ಬಿಡುತ್ತೆ. ಕೀರ್ಲಾಗಿ ನಿಂತೋಯ್ತು, ಮಾತೇ ನಿಂತೋಯ್ತು. ಆಗ ಇವ್ರ ಪಿಕ್ಚರು ನಾನು ಆಮೇಲೆ ಪಾರ್ವತಮ್ಮನವ್ರಿಗೆ ಒಂದು ಚೀಟಿ ಬರೆದು ಕಳಿಸ್ದೆ. ನಾನು ಈಗ ಡಬ್ಬಿಂಗ್ ಮಾಡೋಕ್ಕಾಗಲ್ಲ ಪಿಕ್ಚರ್ಗೆ, ನಿಮಗೆ ಅರ್ಜೆಂಟ್ ಇದ್ದರೆ ಪಿಕ್ಚರ್ ರಿಲೀಸ್ ಆಗಬೇಕಾದ್ರೆ ನನ್ನ ವಾಯ್ಸ್ನ ಯಾರ ಕೈಲಾದ್ರೂ ಡಬ್ ಮಾಡಿಸ್ಕೊಂಬಿಡಿ ನೀವು, ನಂದೇನು ಅಬ್ಜೆಕ್ಷನ್ ಇಲ್ಲ ಹಾಗೆ ಅಂತ ಅವರು ರಾಜ್ಕುಮಾರ್ಗೆ ಹೇಳಿದ್ರು. ತಕ್ಷಣ ಅವ್ರು ರಾಜ್ಕುಮಾರ್ 3-4 ತಿಂಗಳಾಗಲಿ ಅವ್ರ ವಾಯ್ಸೇ ಬೇಕು, ಸರ್ ಮಾಡ್ಕೊಂಡ್ರೆ ಕೇಳು, ಅಲ್ಲಿವರೆಗೂ ಪಿಕ್ಚರ್ ನಿಲ್ಲಿಸ್ತೀವಿ ಅಂತ ಹೇಳು. ನಿಲ್ಸಿದ್ರು. ನೀವು NOC ಕೊಟ್ಟರು ಅವ್ರು ನಿಲ್ಸಿದ್ರು. NOC ಕೊಟ್ಬಿಟ್ಟೆ, ಅವ್ರಿಗೆ ತೊಂದರೆ ಆಗದು. ಅವ್ರು ನಿನ್ನ NOC ಎಲ್ಲ ನೀನೇ ಬರಬೇಕು, ನೀವೇ ಡಬ್ಬ ವಾಸಿ ಮಾಡ್ಕೊಂಡು. ಎಷ್ಟು ದಿವಸ ಆದ್ರೂ ನನಗೇನು ಅರ್ಜೆಂಟ್ ಇಲ್ಲ, ನಂದೇ ಪಿಕ್ಚರ್ ಇದು, ನಮ್ಮದೇ ಪ್ರೊಡಕ್ಷನ್, ಅವ್ರದೇ ಪ್ರೊಡಕ್ಷನ್, ಅದರಿಂದ ಏನು ಯೋಚನೆ ಮಾಡ. ಆಮೇಲೆ ಹಾಗಾಗಿ ಫೋನ್ ಮಾಡಿ ವಿಚಾರ ಹೆಂಗಿದ್ದೀರಾ ಆಮೇಲೆ ಬಾಂಬೆಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬಂದು ಒಂದು 8 ದಿವಸ ಆದಮೇಲೆ ಫೋನ್ ಮಾಡಿದೆ. ಅವರೇ ನಾನೇ ಮಾತಾಡ್ತೀನಿ ಅಂದರು. ಮಾತಾಡಿದ್ರು. ಸ್ಟ್ರೈನ್ ಏನಾಗ್ತಿಲ್ವಾ ಅಂದರು. ಇಲ್ಲ ಸರ್ ಅಂತ, ಎಲ್ಲ ಸರಿ ಹೋಗಿದೆ, ಈಗ ಮಾಡೋಣ ಬಿಡಿ ಬನ್ನಿ. ಆಮೇಲೆ ನಿಮಗೆ ಒಂದು ದಿವಸದಲ್ಲಿ ಮಾಡೋಕ್ಕಾಗದಿದ್ರೆ 2-3 ದಿವಸ ತಗೊಳ್ಳಿ, ನಿಮ್ಮ ವಾಯ್ಸೇ ನನಗೆ ಬೇಕಾಗಿರೋದು, ಆ ವಾಯ್ಸೇ ಇಂಪಾರ್ಟೆಂಟ್ ನಮಗೆ, ಕರೆಕ್ಟ್ ಅಂತ ಹೇಳಿ ಅಷ್ಟು ಸೌಜನ್ಯ ತೋರಿಸುವಂಥ ಗಂಡ ಹೆಂಡತಿ ಇಬ್ಬರು. ಆಮೇಲೆ ಮಾಡಿದೆ ನಾನು ಡಬ್ಬಿ. ಹೀಗೆ ಸಂಬಂಧಗಳು ನಮ್ಮ ಕಲಾವಿದರ ಅಸೋಸಿಯೇಷನ್ನಲ್ಲಿ ಅವರ 10-15 ದಿವಸ ಇದರಲ್ಲಿ ಜೊತೆಲಿದ್ದ ಅನುಭವಗಳು. ಅಲ್ಲಿ ಕಾಡಲ್ಲಿ ಒಂದು ಸತಿ ನಡ್ಕೊಂಡು ಹೋಗ್ಬೇಕಾಯ್ತು, ಯಾಣಾಗಿ 8-10 ಕಿಲೋಮೀಟ್ರು. ಆ ಕಾಲದಲ್ಲಿ ಶೂಟಿಂಗ್ ಶಂಕರ್ನಾಗ ಮುಂಚೆ ಹೋಗ್ಬಿಟ್ಟಿದ್ದ. ರಾಜ್ಕುಮಾರ್, ನಾನು, ಕೃಷ್ಣೇಗೌಡರು, ರಮೇಶ್ ಭಟ್ಟ ಅಂತ ಸುಂದರರಾಜ್ ಎಲ್ಲ ಇದ್ರು. ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದು. ರಾಜ್ಕುಮಾರ್ಗೆ ಬಿಸಿಲು ತಡ್ಕೊಳಕ್ಕಾಗಿದೆ. ಚಂದ್ರು ಅವರೇ ಇಲ್ಲಿ ಜರಿ ಹರಿತಾ ಇದೆ, ನೀರು ಹರಿತಾ ಇತ್ತು, ಕಾಲುವೆ ಇದು, ನೀರು ಹರಿತಾ ಇತ್ತು, ನೋಡಕ್ಕೆ ನೀರು ಮುದ್ದಾಗಿತ್ತು, ಕ್ರಿಸ್ಟಲ್ ಕ್ಲಿಯರ್ ವಾಟರ್ ತರ ಹರಿದು ಬರ್ತಾ ಇತ್ತು. 2 ನಿಮಿಷ ಕೂತಿದ್ದು, ಶೂಟಿಂಗ್ ತಡ ಆದ್ರೆ ಏನಂತೆ, ನಮ್ದೇ ಪಿಕ್ಚರು, ಕೂತಿದ್ದು ಮಕ್ಕಕ್ಕೆ ನೀರು ಹಾಕೊಂಡು ತಣ್ಣಗೆ ಮಾಡ್ಕೊಂಡು ಹೋಗೋಣ. ನೀವು ನಮ್ಗೆ ಬೇಕಾಗಿದ್ದು ಅದೇ, ನಾವು ಸುಸ್ತೋಡು ಹೋಗ್ಬಿಟ್ಟಿದ್ದು. ಅದು ಎಲ್ಲ ಮಂಡಿ ಉದ್ದ ನೀರು ಇರೋ ಜಾಗ ಸರ್. ಎಲ್ಲ ಕೂತ್ಕೊಂಡು ಬಟ್ಟೆ ಬಿಚ್ಬಿಟ್ರು ಅವರು, ನೀವು ಬಿಚ್ಬಿಡಿ, ನೀರು ಚುಮ್ಸ್ಕೊಂಡ್ರಿ. ಐಸ್ ಕೋಲ್ಡ್ ವಾಟರ್ ಇತ್ತು. ವಿಷಯ ಆಯ್ತು, ನೀರು ಕುಡಿದು ಹಿಂಗೆ ಮಾಡೋ ಹೊತ್ತಿಗೆ ಒಂದು 9-10 ವರ್ಷದ ಹುಡುಗ ಓಡ್ ಬಂದ ಅಲ್ಲಿಗೆ. ಅವನಿಗೆ ರಾಜ್ಕುಮಾರ್ ಯಾರು ಗೊತ್ತಿಲ್ಲ, ಚಂದ್ರು ಯಾರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಟ್ರೈಬಲ್ ಹುಡುಗ, ಕಾಡಿನ ಹುಡುಗ. ಸಿನಿಮಾ ಅಂದ್ರೆ ಗೊತ್ತಿತ್ತೇನೋ, ಅದು ಹೆಸರು ಗೊತ್ತಿಲ್ಲ, ಇವ್ರು ನೋಡಿ ಗುರುತಿಡಿಯೋ ಸ್ಥಿತಿಲಿ ಅಂತೂ ಅವನಿಲ್ಲ. ಆಮೇಲೆ ನೋಡಿ ಎದುರಿ ಅವನದೇ ಒಂದು ಲ್ಯಾಂಗ್ವೇಜ್ ನಲ್ಲಿ ಎದುರಿದ್ರಿ, ಬೇಗ ಹೊಟ್ಬಿಡಿ ಇಲ್ಲಿಂದ. ನಾವು ಯಾಕೋ ಅವ್ರು ಕೇಳಿ ಏನು ಅಂತ, ರಾಜ್ಕುಮಾರ್ ಯಾಕೆ ಇಲ್ಲಿ ಸ್ವಲ್ಪ ಹೊತ್ತಿಗೆ ಹುಲಿ ಬಂದು ನೀರು ಕುಡ್ಕೊಂಡು ಹೋಗುತ್ತೆ, ಹೋಗಿ. ಹೆಂಗೆದ್ದಿದ್ದೀವಿ ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಅಂದ್ರೆ. ಅವ್ನು ಹೆಂಗೆ ಹೇಳ್ದ ಅಂದ್ರೆ, ಇನ್ನೊಂದು ಸ್ವಲ್ಪ ಹೊತ್ತು ಹುಲಿ ಬಂದು ಇಲ್ಲಿ ನೀರು ಕುಡಿಯುತ್ತೆ, ಅದು ಅಟ್ಯಾಕ್ ಮಾಡ್ಬೋದು, ಎದ್ದು ಬಿಡಿ.
ನಮಗೆ ಭಯ, ಅತ್ಯಂತ ಧೈರ್ಯವಾಗಿದ್ದಾನೆ ಅಂತ ಯೋಚನೆ ಮಾಡ್ತಿದ್ವಿ. ರಾಜ್ಕುಮಾರ್ ಎಲ್ಲರೂ ಎದ್ದು ಈ ಕಡೆಗೆ ಓಡ್ತಾ ಇದ್ದೀವಿ. ಕಿವಿಲಲ್ಲಿ ನನಗೆ ಹೇಳ್ತಾವ, ಅಷ್ಟರಲ್ಲೂ ಎಷ್ಟು ತಮಾಷೆ ಮಾಡಿದ್ರು ಅಂದ್ರೆ, ನಾನು ಹೀರೋ, ನೀವು ವಿಲನ್ನು, ಗನ್ಮ್ಯಾನ್ ಪಕ್ಕದಲ್ಲಿದ್ದಾನೆ, ಇನ್ನಿಬ್ರು ವಿಲನ್ಗಳು, ನಾವ್ ಯಾರು ಅಲ್ಲ. ಈಗ 9 ವರ್ಷ ಹುಡುಗನೇ ಇಲ್ಲಿ ಹೀರೋ ನೋಡಿ, ನಿಜವಾದ ಹೀರೋ. ಹುಲಿಗೆ ಅದ್ರದ್ದು ಇಲ್ಲಿ ನಿಂತ್ಕೊಂಡು ನಮ್ಗೆ ಹೇಳ್ತಾ ಅವ್ರೆ. ಆಮೇಲೆ ಏನು ಅಂತ ಕೇಳಿದ್ರೆ, ಹುಲಿ ಏನು ಮಾಡೋದಿಲ್ಲ, ಬೇಟೆ ಆಡಿರ್ತದೆ ಎಲ್ಲೋ, ಅದಕ್ಕೆ ಬೇಟೆ ಆಡಿದ್ದಾದ ತಕ್ಷಣ ನೀರು ಕುಡಿಬೇಕಾಗಿ. ಬೇಟಿ ಒಂದ್ಸತಿ ಆಡಿದ್ರೆ ಯಾರನ್ನೂ ಅಟ್ಯಾಕ್ ಮಾಡಲ್ಲ. ಲಾಜಿಕ್ ನೋಡಿ, ಅವ್ರಿಗೆ ಆ ಕಾಡಲ್ಲಿ ಚೆನ್ನಾಗಿ ಗೊತ್ತು. ಬೇಟೆ ಆಡಿದ್ಮೇಲೆ ಆದ್ರೆ ನಾನು ಬರ್ತಿದ್ದೀನಿ ಅಂತ ಒಂದು ಗರ್ಜನೆ ಮಾಡುತ್ತೆ. ಅದ್ರ ಅರ್ಥ ಏನಂದ್ರೆ, ಅಡ್ಡ ಗಿಡ್ಡ ಬರಬೇಡ, ಅಡ್ಡ ಬಂದ್ರೆ ಪರ್ಸ್ತೀನಿ ನಾನು, ತಿನ್ನಕ್ಕಾಗದೆ ಇದ್ರು ಅವನ ಕಲ್ಪನೆ ಕತೆ ಅದು. ಅದು ಬಂದು ಇಲ್ಲಿ ನೀರು ಕುಡಿದ್ಮೇಲೆ ಇನ್ನೂ ತಾಂಶ ಆಗುತ್ತೆ. ನಾನೇ ನಿಂತು ನಾನು ನೋಡ್ಬಿಟ್ಟು ಸುಮ್ಮನೆ, ಅಂದ್ರೆ ನಾನು ಏನಾದ್ರು ಅದ್ರ ಕಡೆ ಕಡ್ಡಿ ತಗೊಂಡು ಏನೋ ಮಾಡೋಕೆ ಹೋದ್ರೆ ಅಟ್ಯಾಕ್ ಮಾಡುತ್ತೆ. ಸುಮ್ಮನೆ ಮರೆಯಲ್ಲೆಲ್ಲ ಒಂದ್ ಕಡೆ ನಿಂತ್ಕೊಂಡು ಅದ್ರ ಕಡೆ ನೀರು ಕುಡಿಯಕ್ ಬಂತು ಅಂತಂದ್ರೆ ಹೊಟ್ಟೆ ತುಂಬಿದೆ ಅಂತ ಅರ್ಧಕ್ಕ. ಕರೆಕ್ಟ್. ತುಳಿದ್ರೆ ಅದಕ್ಕೆ ಏಟ್ ಬೇಡ್ರೆ ಅಟ್ಯಾಕ್ ಮಾಡ್ತದಿಲ್ಲ. ಇಷ್ಟನ್ನು ನಾವು ಕೇಳ್ಕೊಂಡು ಹೆಂಗ್ ನಿಂತ್ಕೊಳ್ಳೋದಲ್ಲ. ಆಮೇಲೆ ಓಡಕ್ ಶುರು ಮಾಡೋದು, ಓಡಬೇಡಿ ಇರಿ ನಾನು ಬರ್ತೀನಿ ಅಂತ ಕರ್ಕೊಂಡು ಹೊರಟ. ಅವಾಗ ಹೇಳಿದ್ರು, ಒಬ್ಬ ಗನ್ಮ್ಯಾನ್ ಇದ್ದಾನೆ, ಅವ್ನು ನಡುಗ್ತಾವನೆ, ನಾನ್ ನಡುಗ್ತಾ ಇದ್ದೀನಿ, ನೀವು ನಡುಗ್ತಾ ಇದ್ದೀರ. ಅವ್ನು ನೋಡಿ ಎಷ್ಟು ಧೈರ್ಯವಾಗಿ ಹುಲಿ ಬರುತ್ತೆ, ಇಲ್ಲಿ ಕುಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾವನೆ. ರಿಯಾಲಿಟಿ ನೋಡಿ, ಸತ್ಯ ಏನಿಲ್ಲಿ, ಪ್ರಪಂಚ ಹೆಂಗಿದೆ ಅಂತ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಹೋಗ್ಬೇಕಾದ್ರೆ ಒಂದು ಗರ್ಜನೆ ಆಯ್ತು ಸರ್, ಭಯಂಕರ ಗರ್ಜನೆ. ಅದೆಲ್ಲೋ ಅಂದ್ರೆ 1.5 ಕಿಲೋಮೀಟರ್ ದೂರದಲ್ಲೆಲ್ಲೋ ಕಿರ್ಚಿರ್ತದೆ ಅದು ಕಾಡಲ್ಲಿ. ಮಂಗಗಳೆಲ್ಲ ಚಕ್ಕ 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 ಚಕ್ಕನೆ ಆಗಿದೆ. ಅವ್ರ ಅಂದ್ರೆ ಅದರ ಮಹಾರಾಜ ಬರ್ತಿದ್ದಾನೆ ಅಂತೀವಲ್ಲ, ಎಲ್ಲ ಹೋದು. ಆ ಟೈಮ್ ನೇನು ಹೋಗ್ಬೇಕು, ಒಂದು ಸೌಂಡ್ ಬಂತು, ಏನಾದ್ರು ಕಾಳಿಂಗ್ ಸರ್ಪ ಬಂದು ನಮ್ಮ ಎದುರುಗಡೆ. ಈ ಕ್ಯಾಮ್ರಾ ಇದೆಯಲ್ಲ, ಹೌದಾ, ಅದು ಒಂದು 12 ಅಡಿ ಕಾಳಿಂಗ್ ಸರ್ಪ, 3 ಅಡಿ 4 ಅಡಿ ಎದ್ದು ನಿಂತದೆ, ಕರಿ ಮೀಸೆ ಹಿಂಗ್ ನೋಡ್ತಾ ಇದೆ. ನಾವು ತೊಡೆ ಎಲ್ಲ ನಡೆದೋಗಿದೆ ಸರ್. ಅವನು ಆ ಹುಡುಗ ಹೆಂಗೆ ಹೇಳ್ತಾನೆ, ಏನು ಮಾಡ್ಬೇಡಿ ಸುಮ್ಮನೆ ನಿಂತ್ಕೊಳ್ಳಿ, ಏನು ಮಾಡ್ಬೇಡಿ ಸುಮ್ಮನೆ ನಿಂತ್ಕೊಳ್ಳಿ, ಅಳ್ಳಾಡಬೇಡಿ, ಹಿಂದಕ್ಕೂ ಓಡಬೇಡಿ. ಅವನೇನೋ ಹೇಳ್ದ, ಮುಂಡೆ ನಮ್ ಕಡೆಗೆ ಬಂದ್ರೆ ಏನ್ ಮಾಡೋದು, ಯಾರಿಗೆ ಗುರಿ ಇಟ್ಟೈತೋ ಒಳ್ಳೆ ಕಾಳಿಂಗ್ ಸರ್ಪ. ಹೌದು ಅದು. ಈಗ ನಾವು ರಾಜ್ಕುಮಾರ್ ಏನ್ ಮಾಡ್ಬಿಟ್ಟು ಎಷ್ಟು ಧೈರ್ಯ ಅದು, ಅವ್ನು ಏನ್ ಹೇಳ್ತಾನೋ ಕೇಳಿ, ಅವನಿಗೆ ಗೊತ್ತಿದೆ ನಾವೇನು ನಾವೇನು ಅಳ್ಳಾಡ್ದ ಆಯ್ತು ತಕ್ಷಣ ಹೆಂಗ್ ಇಳೀತು. ಒಂದ್ ಸ್ವಲ್ಪ ಉಸಿರಾಡಂಗಾಯ್ತು ನಮ್ಗೆ. ಆದ್ರೆ ಇದು ಯಾವ ಕಡೆ ಹೋಗುತ್ತೋ ನಮ್ ಕಡೆಗೆ ಬಂದ್ರೆ ಅವ್ರಿಗೆ ಏನ್ ನಿಮ್ ಕಡೆ ಬರೋದಿಲ್ಲ, ನಮ್ ಕಡೆ ಸುಮ್ಮನೆ ಇದ್ಬಿಡಿ. ಬಿಸಿ ಮಾತಲ್ಲಿ ಹೇಳ್ತಾವ್ರಿ, ಶಬ್ದ ಆಗ್ಬಾರ್ದು, ಸೌಂಡ್ ರಿಫ್ಲೆಕ್ಟ್ ಆಗುತ್ತೆ. ಅಪೋಸಿಟ್ ಅದೆಲ್ಲ ಹೋಗ್ಬೇಕು ಪೊದೆಗೆ. ಒಂದು 15 ಸೆಕೆಂಡ್ ಹೋಗಿದೆ ಅದು ಉದ್ದ. ಬಾಲ ಹೋದ್ಮೇಲೂ ಆಚೆಗೆ ಹೋಗಕ್ ಭಯ ನಮ್ಗೆ, ತಿರ್ಕೊಂಡು ಎಲ್ಲಿ ಬರುತ್ತೋ ಅಂತ. ಆ ಹುಡುಗನ ಜೊತೆಲೆ ಆಚೆ ಕರ್ಕೊಂಡು ಇಂಥ ಇನ್ಸಿಡೆಂಟ್ಸ್ ಎಲ್ಲ ಅವ್ರ ಜೊತೆಲಿ ಆಯ್ತು ನನಗೆ. ಯಾಣದಲ್ಲಿ ಒಂದು ಮುತ್ತಿನಕ್ಕೆ ಇನ್ನೂ ಏನೇನೋ ನಡೀತು. ನಾವು ಇಸ್ಪಿಟ್ ಆಡ್ತಿದ್ ಬಂದು ನೋಡಿ ನಮ್ಗೆ ಪಾಠ ಹೇಳಿದ್ದು. ಆಮೇಲೆ ಯಾವುದೋ ಒಂದು ಅಜ್ಜಿ ಮನೆ ಮುಂದೆ ಹೋಗಿ ಬಾಲ ಸುಸ್ತಾಗ್ಬಿಟ್ಟು ಕುಂತ್ಕೊಂಡು ಬೆಲ್ಲ ಮತ್ತು ತೆಂಗಿನಕಾಯಿ ಕೊಟ್ರು. ಅಲ್ಲೆಲ್ಲ ಪದ್ಧತಿ ಅದು. ಅವ್ರಿಗೂ ರಾಜ್ಕುಮಾರ್ ಗೊತ್ತಿಲ್ಲ, ತಿಮ್ಮ ಗೊತ್ತಿಲ್ಲ, ರಾಮ ಗೊತ್ತಿಲ್ಲ. ಹೌದಾ, ಸಿನಿಮಾ ಮಾಡ್ತಾರಾ? ಹ್ಞೂ ಸಿನಿಮಾ. ಆಮೇಲೆ ಕೇಳೋದಕ್ಕೆ, ನೀವು ಹುಲಿ ಸಿನಿಮಾ ಬರುತ್ತಂತಲ್ಲ, ಹೆಂಗಿದ್ದೀರಾ ಅಂತ ಕೇಳಿದ್ರು ಇವರು. ಅದೇನ್ ಮಾಡ್ತದೆ, ಬರುತ್ತೆ, ಅದು ಹಸ್ತಿದ್ರೆ ಯಾವ್ದಾನ ಒಂದು ಕರುನೋ ಆಕಳನ್ನ ತಿನ್ಕೊಂಡು ಹೋಗುತ್ತೆ, ಬಿಡಿ ಅದೇಂತ. ಚಕ್ಲಿ ಕೊಡ್ಬಳಿ ಹೇಳೋದಂಗೆ ಹೇಳ್ಬಿಟ್ಟು ದಿನ ನೋಡೋರು ಮನುಷ್ಯರಿಗೆ ಅಟ್ಯಾಕ್ ಮಾಡೋದು ಸಾಮಾನ್ಯ. ಆಹಾರಕ್ಕೆ ಬಂದ್ಬಿಡ್ತಾವಂತೆ, ಅದು ಒಂದೊಂದು ಪ್ರಾಣಿಗಳೇ. ಅಂದ್ರೆ ಈ ತರದ ಅನುಭವಗಳು ಅವ್ರ ಜೊತೆಲಿ ಕೂತಾಗ ನಿಂತಾಗೆಲ್ಲ ಆಗ್ತದೆ. ಶೂಟಿಂಗ್ ಆಗುವಾಗ ಪಾತ್ರ ಮಾಡಿ ಕಲ್ತ ನಾವು ಗ್ರಂಥ ಒಂದು 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 ಡಿಕ್ಷನರಿ ಇದ್ದಂಗೆ ಸಿನಿಮಾಗೆ ಎಲ್ಲವೂ ತಿಳ್ಕೊಳ್ಳೋ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.